ಮೈಕ್ರೋ ಫೈನಾನ್ಸ್ ಈ ಹೆಸರು ಕೇಳಿದ್ರೆ ಸಾಕು ಜನ ಗಡಗಡ ಅಂತ ನಡುಗ್ತಾ ಇದ್ದಾರೆ. ಮತ್ತೆ ಕೆಲವರು ಕಿರುಕುಳಕ್ಕೆ ಹೆದರಿ ಸಾವಿನ ಮನೆ ಸೇರ್ತಿದ್ದಾರೆ. ರಾಜ್ಯದಲ್ಲಿ ಫೈನಾನ್ಸ್ ಟಾರ್ಚರ್ ಇವತ್ತೂ ಕೂಡ ಮುಂದುವರೆದಿದೆ. ಕಿರುಕುಳ ಪ್ರಕರಣದಲ್ಲಿ ಒಂದೊಂದಾಗಿ ಏನೇನಾಯ್ತು ಇವತ್ತು ಬನ್ನಿ ನೋಡೋಣ. ಸಾಲ ಕಟ್ಕೊಡಿ ಅಷ್ಟೇ ಸರ್. 1.5 ಲಕ್ಷ ಕಟ್ಟಿದ್ದೀವಿ ಸರ್ 10,000ಕ್ಕೆ. ಸುಗ್ರೀವಾಜ್ಞೆ ಜಾರಿ ಆಗ್ಲಿ, ಎಂತ ಕಠಿಣ ಕಾನೂನಾದ್ರೂ ಬರ್ಲಿ, ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಫೈನಾನ್ಸ್ನವರು ಹೊರಟಿದ್ರೆ ಕಿರುಕುಳದಿಂದ ರೋಸಿ ಹೋಗಿರುವ ಜನ ಸಾವಿನ ಮನೆಯ ಗದ ತಟ್ಟುತ್ತಿದ್ದಾರೆ. ಟಾರ್ಚರ್ ಕೊಟ್ಟವರಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಸಾಲ ಕಟ್ತೀವಂತಂದ್ರೆ ಇವಾಗ ಕೆಲಸ ಇಲ್ವಲ್ಲ, ಎಲ್ಲಿಂದ ಕಟ್ತಾರೆ? 10,000 ಸಾಲ, ಕಿರುಕುಳ, ಆತ್ಮಹತ್ಯೆ ಯತ್ನ. ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ನವರು ಮಾತ್ರವಲ್ಲ, ಖಾಸಗಿ ಲೇವಾದೇವಿದಾರರ ಕಿರುಕುಳ ಹೆಚ್ಚಾಗಿದೆ. ಅಷ್ಟಕ್ಕೂ ಯಾದಗಿರಿಯ ಸ್ವಾಮಿ ವಿವೇಕಾನಂದ ನಗರ ನಿವಾಸಿ ಆಂಜಿನಪ್ಪ ಅನ್ನೋ ಯುವಕ ಮೌನೇಶ್ ಎಂಬಾತನ ಬಳಿ 10,000 ಸಾಲ ಪಡೆದಿದ್ದ. ಇದಕ್ಕೆ ಮೀಟರ್ ಬಡ್ಡಿ ಹಾಕಿದ ಮೌನೇಶ್ ಡಬಲ್ ತ್ರಿಬಲ್ ಹಣ ವಸೂಲಿಗೆ ಮುಂದಾಗಿದ್ದಾನೆ. ಇದರಿಂದ ಮನನೊಂದ ಅಂಜಿನಪ್ಪ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಸದ್ಯ ಆತನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಮನೆಗೆ ಬಂದು ಠಿಕಾಣಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ಮನೆ ಬಳಿ ಬರುವಂತ ಫೈನಾನ್ಸ್ ಸಿಬ್ಬಂದಿ ಹಣ ಕಟ್ಟೋವರೆಗೂ ಅಲ್ಲಿಂದ ಕದಲೋದಿಲ್ಲ ಅಂತಿದ್ದಾರೆ. ಅಜ್ಜಂಪುರ ತಾಲೂಕಿನ ಕಾರೇಹಳ್ಳಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹಣ ಕಟ್ಟಿ ಅಂತ ಕಿರುಕುಳ ಆರಂಭಿಸಿದ್ದಾನೆ. ಸದ್ಯ ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿದ್ರು ಕೇಳದೆ ವಸೂಲಿಗೆ ಕೂತಿದ್ದ. ಮತ್ತೊಂದು ಮನೆಗೆ ಎಂಟ್ರಿ ಕೊಟ್ಟಿದ್ದ ಸಿಬ್ಬಂದಿ ಮನೆ ಮುಂದಿನ ಕಟ್ಟೆ ಮೇಲೆ ಠಿಕಾಣಿ ಹೂಡಿದ್ದ. ಆತನನ್ನ ಮಹಿಳೆಯರು ತರಾಟೆಗೆ ತೆಗೆದುಕೊಂಡ್ರು. ಟೈಮ್ ಕೊಡ್ರಿ, ನಾವ್ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ, ಕಟ್ತೀವಿ, ಟೈಮ್ ಕೊಡಿ ಅಂತ ಅವ್ರು ಹೇಳ್ತಾ ಇಲ್ವಾ? ಮೀಟರ್ ಬಡ್ಡಿಯ 22 ದಂಧೆಕೋರರು ಅರೆಸ್ಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸದ ಬಗ್ಗೆ TV9 ವರದಿ ಮಾಡ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ದಂಧೆಕೋರರನ್ನ ಅರೆಸ್ಟ್ ಮಾಡೋ ಮೂಲಕ ನಿನ್ನೆಯಿಂದ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ರಾತ್ರೋರಾತ್ರಿ ಮನೆಗೆ ನುಗ್ಗಿ ಬಡ್ಡಿ ವಸೂಲಿ ಮಾಡ್ತಿದ್ದ ಮುಂಡಗೋಡ ಪಟ್ಟಣದ ರಫೀಕ್ನನ್ನ ಅರೆಸ್ಟ್ ಮಾಡಲಾಗಿದೆ. ಈವರೆಗೂ 22 ಬಡ್ಡಿಕೋರರು ಲಾಕ್ ಆಗಿದ್ದಾರೆ. 10,000 ಸಾಲ, 1 ಲಕ್ಷ ಬಡ್ಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಯಲಹಳ್ಳಿ ಗ್ರಾಮದ ವೆಂಕಟೇಶ್ ಅನ್ನೋನ ಮೀಟರ್ ಬಡ್ಡಿ ದಂಧೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಈ ಆಸಾಮಿ 10,000 ಸಾಲ ಕೊಟ್ಟು ಬರೋಬ್ಬರಿ 1 ಲಕ್ಷ ಹಣ ವಸೂಲಿ ಮಾಡ್ತಾನಂತೆ. 10 ರಿಂದ 15% ಬಡ್ಡಿ ಪಡೆಯೋ ವೆಂಕಟೇಶ್ನ ಕಿರುಕುಳಕ್ಕೆ ಜನ ರೋಸಿ ಹೋಗಿದ್ದಾರೆ. ವಿಷಯ ಅಂದ್ರೆ ಸಾಲ ತೀರಿಸಿದ್ರು ಖಾಲಿ ಚೆಕ್ ವಾಪಸ್ ಕೊಡದೆ ಚೆಕ್ ಬೌನ್ಸ್ ಕೇಸ್ ದಾಖಲಿಸ್ತಾ ಇದ್ದಾನೆ. ಹೀಗಾಗಿ ನಮಗೆ ರಕ್ಷಣೆ ಬೇಕು ಅಂತ ಜನ SP ಮೊರೆ ಹೋಗಿದ್ದಾರೆ. 15 ರೂಪಾಯಿ 10 ರೂಪಾಯಿ ಬಡ್ಡಿ ಹಂಗೆ ಸುಮಾರು ಒಂದೂವರೆ ಲಕ್ಷ ಕಟ್ಟಿದ್ದೀವಿ ಸರ್. 1.5 ಲಕ್ಷ ಕಟ್ಟಿದ್ದೀವಿ ಸರ್ 10,000ಕ್ಕೆ. ಬ್ಯಾಂಕ್ ಹಾಕಿ ಚೆಕ್ ಬೌನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ನೋಟಿಸ್ ಇಶ್ಯೂ ಮಾಡಿಸಿದ್ದಾನೆ ಸರ್. SP ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತೆ MLA ಸಾಹೇಬ್ರಿಗೆ ಒಂದು ಕೊಟ್ಟಿದ್ದೀವಿ ಸರ್. ಕಿರುಕುಳಕ್ಕೆ ಬಲಿಯಾದವರಿಗೆ ವಿಪಕ್ಷ ನಾಯಕನ ಸಾಂತ್ವನ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕೊನ್ನಾಪುರ ಗ್ರಾಮದಲ್ಲಿ ಉಜ್ಜೀವನ್ ಬ್ಯಾಂಕ್ನಿಂದ 6 ಲಕ್ಷ ಸಾಲ ಮಾಡಿದ್ದ ಪ್ರೇಮ ಕಿರುಕುಳ ತಾಳಲಾರದೆ ಸುಸೈಡ್ ಮಾಡ್ಕೊಂಡಿದ್ರು. ತಾಯಿ ಬಳಿಕ ಪುತ್ರ ರಂಜಿತ್ ಕೂಡ ಆತ್ಮಹತ್ಯೆಗೆ ಜಾರಿದ್ದ. ಅದೇ ಮನೆಗೆ ಭೇಟಿ ನೀಡಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಂತ್ವನ ಹೇಳಿದ್ರು. ಮನೆ ಸೀಸ್ ಮಾಡಿದ್ದ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸ್ಥಳದಲ್ಲೇ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಖಾಕಿ ದರ್ಪವನ್ನ ವಿವರಿಸಿದ್ರು. ಸರ್ಕಾರದ ವಿರುದ್ಧವೂ ಕೆಂಡ ಕಾರಿದ್ರು. ಇದಕ್ಕೊಂದು ನ್ಯಾಯಾಂಗ ತನಿಖೆ ಮಾಡಿ ಸಾವಿಗೆ ಕಾರಣ ಏನು, ಸಾವಿಗೆ ಕಿರುಕುಳ ಯಾವುದು, ಅನಾಥರೈಸ್ ಬ್ಯಾಂಕ್ಗಳು ಯಾವುದು, ಮತ್ತೆ ಇದನ್ನು ತಡೆಗಟ್ಟಕ್ಕೆ ಏನು ಕ್ರಮ ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋ ಆ ಸಿಟ್ಟಿಂಗ್ ಜಡ್ಜಲ್ಲಿ ಅಥವಾ ರಿಟೈರ್ಡ್ ಜಡ್ಜಲ್ಲಿ ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತೇವೆ. ಇದೆಲ್ಲದರ ನಡುವೆ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕ್ತಿದ್ದಂತೆ ಜಾರಿ ಆಗುತ್ತೆ ಅಂತ DCM DKಶಿ ಹೇಳಿದ್ರು. ಆಯ್ತು, ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಗವರ್ನರ್ ಕಳಿಸಿದ ತಕ್ಷಣ ಆಗ್ತದೆ. ಕಠಿಣ ಕಾನೂನಿನ ಸುಗ್ರೀವಾಜ್ಞೆ ರೆಡಿ ಮಾಡಿರುವ ಸರ್ಕಾರ ರಾಜ್ಯಪಾಲರ ಅಂಕಿತಕ್ಕಾಗಿ ಕಾಯುತ್ತಿದೆ. ಆದರೆ ರಾಜ್ಯದಲ್ಲಿ ಮಾತ್ರ ಕಿರುಕುಳ ನಿಲ್ಲುತ್ತಿಲ್ಲ. ಬ್ಯೂರೋ ರಿಪೋರ್ಟ್ TV9.